ಹಾಯ್ ಹಲೋ ನಮಸ್ಕಾರ ಬೆಂಗಳೂರು. ಸೊ ನೀವೇನಾದರೂ ಫುಲ್ಲಿ ಫರ್ನಿಶ್ಡ್ ವಿಲ್ಲಾ ನೋಡ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾಕೆಂದರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತಾನೆ. ಹೌದು, ಇವಾಗ ನಾನಿರೋದು ಎಲ್ಲಿ ಅಂತಂದರೆ ಅರ್ಬನ್ ವುಡ್ಸ್ನ ಸರ್ಜಾಪುರದಲ್ಲಿದ್ದೀನಿ. ಈ ಒಂದು ಅರ್ಬನ್ ವುಡ್ಸ್ ಎಲ್ಲಿ ಬರುತ್ತೆ ಅಂದರೆ ಸರ್ಜಾಪುರದ BMTC ಬಸ್ ಸ್ಟ್ಯಾಂಡ್ ಇದೆ, ಜಸ್ಟ್ 5 ಮಿನಿಟ್ ವಾಕ್ ಮಾತ್ರ ಅಲ್ಲಿರುವಂಥದ್ದು. ಆ್ಯಂಡ್ ಫುಲ್ಲಿ ಫರ್ನಿಶ್ಡ್ ಆಗಿರುವಂತಹ ಒಂದು ಮನೆ ಅಂದರೆ ಒಂದು ವಿಲ್ಲಾ. ಜೊತೆಗೆ ಏನಪ್ಪ ಅಂದರೆ 3 ಬೆಡ್ರೂಮ್ಸ್ ಆ್ಯಂಡ್ ಒಂದು ಹೋಮ್ ಥಿಯೇಟರ್ ರೂಮ್ ಥರ ಮಾಡಿದ್ದಾರೆ. ಜೊತೆಗೆ ತುಂಬ ವೆಲ್ ಫರ್ನಿಶ್ಡ್ ಅಂತ ಹೇಳ್ತಾನೆ. ಅದಲ್ಲದೆ ತುಂಬ ಚೆನ್ನಾಗಿ ಯೂಸ್ ಮಾಡುವಂತಹ ಮಟೀರಿಯಲ್ಸ್ ಇದೆ, ತುಂಬ ಕ್ವಾಲಿಟಿ ಮಟೀರಿಯಲ್ಸು. ಆ್ಯಂಡ್ ಮನೆಯೂ ಅಷ್ಟೇ ತುಂಬ ಕ್ಲೀನಾಗಿದೆ. ಆ್ಯಂಡ್ ಜಾಗನೂ ಮಾತ್ರ ಅಷ್ಟೇ ತುಂಬ ಕ್ಲೀನಾಗಿದೆ. ಆ್ಯಂಡ್ ಕೆಲವೊಂದಿಷ್ಟು ಹೋಮ್ ಅಪ್ಲೈನ್ಸಸ್ ಕೂಡ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು 2.25 crore. ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಥವಾ ಏನೋ ಇನ್ಫಾರ್ಮೇಷನ್ಸ್ ಬೇಕು ಅನ್ನೋ ಹಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಅವರಿಂದ ಇನ್ನಷ್ಟು ಇನ್ಫಾರ್ಮೇಷನ್ನ ತೊಗೊಳ್ಳಿ. ಬಿಕಾಸ್ ಯಾಕೆಂದರೆ ನಿಮ್ಗೆ ಕೆಲವೊಂದಿಷ್ಟು ಡೌಟ್ಸ್ ಇರುತ್ತೆ. ಆ ಡೌಟ್ಸ್ ಕ್ಲಿಯರ್ ಆಗಬೇಕು ಅಂದರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಬನ್ನಿ ಮನೇನ ನೋಡೋಣ ಅಂತೆ. ಸೊ ಈ ವೇಳೆನೂ ಸಹ ನಿಮಗೆ ಸೇಲ್ಗಿದೆ. ಏನಪ್ಪಾ ಅಂದ್ರೆ ನೀವೇನಾದ್ರು ಇಲ್ಲ ಫುಲ್ ರೆಡಿ ಆಗಿರೋದೇ ಬೇಕು ನನಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವೇಳೆನೂ ಕೂಡ ಸೇಲ್ಗಿರುವಂಥದ್ದು. ಇವಾಗ ನೀವೇನಾಗ್ತಾ ಇದ್ರೆ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ಇಲ್ಲಿ ಸ್ಟೆಪ್ಸ್ ಬಂದಿದೆ, ಅಂದ್ರೆ ಸ್ವಲ್ಪ ಹೈಟ್ ಮೇಂಟೈನ್ ಮಾಡಿದ್ದಾರೆ. ಸೊ ಹೈಟ್ ಬಂದ ತಕ್ಷಣ ಇಲ್ಲಿ ಹಾಲ್ ಕೊಟ್ಟಿದ್ದಾರೆ. ನೀವು ಈ ಹಾಲಲ್ಲಿ ಈ ಥರ ಸೋಫಾ ಹಾಕೊಂಡು TV ನೋಡ್ಕೊಂಡು ಚಿಲ್ ಮಾಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ಏನು ಪ್ರೊವೈಡ್ ಮಾಡಿದ್ರೆ ಅಂತ ತೋರಿಸ್ತೀನಿ. ಸೊ ಬಂದ ತಕ್ಷಣ ನಿಮಗೆ ದೇವ್ರ ಮನೆ ಸಿಗುತ್ತೆ ಈ ಹಾಲಲ್ಲಿ. ಇಲ್ಲಿ ದೇವ್ರ ಮನೆ ಕೊಟ್ಟಿದ್ದಾರೆ. ಸೊ ದೇವ್ರ ಮನೆ ನೋಡ್ತಾ ಇರುವಂಥದ್ದು ದೇವ್ರ ಮನೆ ಇದು. ಆ್ಯಂಡ್ ಈ ಕಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ನಿಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಕೋಬಹುದು. ಡೈನಿಂಗ್ ಹಾಲ್ ತರ ಮಾಡ್ಕೊಟ್ಟಿದ್ದಾರೆ ಜಾಗವನ್ನ. ಆ್ಯಂಡ್ ಓಪನ್ ಕಿಚನ್ ಇದೆ. ನೀವು ಇಲ್ಲಿ ಎಂಟ್ರಿ ಆಗ್ತಿದ್ದಾಗ ಡೈನಿಂಗ್ ಹಾಲ್ ಇಂದ ಆ ಕಡೆ ನೀವು ಕಿಚನ್ ನೋಡ್ತಾ ಇದ್ದೀರಾ, ಕಿಚನ್ ಮಾತ್ರ ತುಂಬ ಚೆನ್ನಾಗಿದೆ. ಯಾಕಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ನೀವೆಲ್ಲ ಥಿಂಗ್ಸ್ನ ಇಟ್ಕೊಳ್ಳೋಕ್ಕಾಗಿರಲಿ ಅಥವಾ ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಿರಲಿ ಅಥವಾ ಏನು ಅಡುಗೆ ಮಾಡ್ತಾನೆ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಿರೋ ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡೋಕ್ಕಾಗಿರಲಿ, ಎಲ್ಲದಕ್ಕೂ ತುಂಬ ಕನ್ವೀನಿಯೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೆಕ್ಸ್ಟು ಹೇಗೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ್ಯಂಡ್ ಏನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದಾಗೇ ಏನು ಹಾಲಿಂದ ಬರ್ತೀವೋ ಅಲ್ಲಿ ಒಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ಇರುವಂಥದ್ದು. ಅಂದರೆ ಮಾಸ್ಟರ್ ಬೆಡ್ರೂಮ್ ಹೋಗಿರ್ಬೋದು, ತುಂಬ ಸ್ಪೇಸ್ ಆಗಿದೆ, ತುಂಬ ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮು. ಓಕೆ, ಆ್ಯಂಡ್ ಕಬೋರ್ಡ್ ಸಹ ಕೊಟ್ಟಿದ್ದಾರೆ. ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ನೀವೇನು ನೋಡ್ತಾ ಇದ್ದೀರಾ ಇದು ಮಾಸ್ಟರ್ ಬೆಡ್ರೂಮು ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಅದು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಓಕೆ, ಅಟ್ಯಾಚ್ ಬಾತ್ರೂಮ್, ಮಾಸ್ಟರ್ ಬೆಡ್ರೂಮ್ ವಿತ್ ಕಬೋರ್ಡ್ ಆ್ಯಂಡ್ ಅಟ್ಯಾಚ್ ಬಾತ್ರೂಮು ಆ್ಯಂಡ್ ಮಾಸ್ಟರ್ ಬೆಡ್ರೂಮು ಇಷ್ಟು ಗಾಳಿ ಬೆಳಕು ಇರೋದು. ಜೊತೆಗೆ ಕಬೋರ್ಡ್ ಫೆಸಿಲಿಟಿ ಇದೆ ಆ್ಯಂಡ್ ಮೇಲ್ಗಡೆ POPನೂ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಬೆಡ್ರೂಮ್ನ. ಇವಾಗ ನಾವು ಹೋಗ್ತಾ ಇರೋದು ಮೇಲೆ. ಸೊ ಬನ್ನಿ ಮೇನ್ ಎಲ್ಲಿದೆ ಅಂತ ತೋರಿಸ್ತೀನಿ. ಇವಾಗ ನೀವು ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ಇಲ್ಲಿ ಕೆಳಗಡೆ ಹಾಲ್ ಏನಿದೆ ಅದು ನಿಮಗೆ ಕಾಣುತ್ತೆ, ಬಿಕಾಸ್ ಗ್ಲಾಸ್ ವರ್ಕ್ ಇದೆ ಇಲ್ಲಿಂದ. ಓಕೆ, ಸೊ ಮೇಲ್ಗಡೆ ಎಂಟ್ರಿ ಆಗ್ತಾ ಇದ್ದಾಗನೇ 2 ಬೆಡ್ರೂಮ್ ಕಾಣುತ್ತೆ. ಒಂದು ನೀವು ಮಾಸ್ಟರ್ ಬೆಡ್ರೂಮ್ ತರ ಯೂಸ್ ಮಾಡ್ಕೋಬಹುದು ಆ್ಯಂಡ್ ಇನ್ನೊಂದನ್ನ ನೀವು ವರ್ಕಿಂಗ್ ರೂಮ್ ತರ ಅಥವಾ ವರ್ಕಿಂಗ್ ಆಫೀಸ್ ಸೆಟಪ್ ಮಾಡ್ಕೊಂಡು ಇಲ್ಲಿ ವರ್ಕ್ ಕೂಡ ಮಾಡ್ಕೋಬಹುದು. ವರ್ಕ್ ಫ್ರಮ್ ಹೋಮ್ ಏನಾದ್ರು ಮಾಡ್ತಾ ಇದ್ರಿ ಅಂತಂದ್ರೆ. ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ, ಕಬೋರ್ಡ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಜೊತೆಗೆ ಇದಕ್ಕೆ ಬಾಲ್ಕನಿ ಸಹ ಇದೆ, ನೀವು ನೋಡ್ತಾ ಇರ್ಬೋದು. ಓಕೆ, ಎಷ್ಟೊಂದು ಜನ ಬಾಲ್ಕನಿ ಇರೋ ಥರದ್ದು ಬೇಕು ಅಂತ ಹೇಳ್ತಾ ಇರ್ತೀರಾ. ಸೊ ಹಾಗಾಗಿ ಈ ಒಂದು ರೂಮ್ಗೆ ಬಾಲ್ಕನಿನೂ ಇದೆ. ಜೊತೆಗೆ ಆ ಕಡೆ ಶೂ ರ್ಯಾಕ್ ಕೊಟ್ಟಿದ್ದಾರೆ, ಅಲ್ಲಿ ನೀವು ಶೂ ಇಟ್ಕೊಳ್ಳೋದು ಅಥವಾ ಬೇರೆ ಇನ್ನಿತರ ಥಿಂಗ್ಸ್ನು ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಈವ್ನಿಂಗ್ ಆದ ತಕ್ಷಣ ಟೀ ಕಾಫಿ ತೊಗೊಂಡು ಸ್ನ್ಯಾಕ್ಸ್ ತೊಗೊಂಡು ನೀವು ನಿಮ್ಮ ಮಕ್ಕಳ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಆ ಕಡೆನೂ ಒಂದು ರೂಮ್ ಇದೆ, ಅದನ್ನ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಬಾಲ್ಕನಿ ಅಲ್ಲದೆ ಇಲ್ಲಿಂದ ನಿಮ್ಮ ರೂಮಿಂದ ಡೈರೆಕ್ಟಾಗಿ ಮತ್ತೆ 2 ವ್ಯೂ ಕಾಣುತ್ತೆ. ಒಂದು ಕೆಳಗಡೆ ಹಾಲ್ದು, ಅಂದರೆ ಏನು ಎಂಟ್ರಿ ಆಗ್ತೀವಿ ಅದು, ಆ್ಯಂಡ್ ಆ ಕಡೆ ಇರುವಂತಹ ಒಂದು ಏನು ಜಾಗ ಇದೆ ಅದು ಸಹ ಕಾಣುತ್ತೆ. ಸೊ ನೆಕ್ಸ್ಟು ಅಪೋಸಿಟೇ ಒಂದು ರೂಮ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಅದೊಂಥರ ಮಾಸ್ಟರ್ ಬೆಡ್ರೂಮ್ ಥರ ನೀವು ಯೂಸ್ ಮಾಡ್ಕೋಬೋದು. ಸೊ ಎಂಟ್ರಿ ಆಗ್ತಾ ಇದ್ದಾಗೇನೆ ಇದು ನಿಮ್ಮ ಮಕ್ಕಳಿಗೋಸ್ಕರ ಆದರೂ ಯೂಸ್ ಮಾಡ್ಕೋಬೋದು, ಅಥವಾ
ನೀವು ಪೇರೆಂಟ್ಸ್ ಯಾರಾದರೂ ಇದ್ದರೆ ಅವರು ಸಹ ಯೂಸ್ ಮಾಡ್ಕೋಬೋದು. ಹಾಗೆ ಈ ಒಂದು ರೂಮ್ದು ಇಲ್ಲೂ ಸಹ ಅಷ್ಟೇ ಲೈಟಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಗಾಳಿ ಬೆಳಕು ಇದೆ. ವಿಂಡೋಸು ಅಷ್ಟೇ ತುಂಬ ಅಗಲವಾಗಿ ಕೊಟ್ಟಿರೋದ್ರಿಂದ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರ್ತಾ ಇದೆ. ಇಷ್ಟು ಜಾಗದಲ್ಲಿ ಇಷ್ಟು ದೊಡ್ಡದಾಗಿ ಆ್ಯಂಡ್ ಇಷ್ಟು ಮಲ್ಟಿಪಲ್ ಯೂಸ್ ಥರ ಮಾಡಿದ್ರೆ ತುಂಬ ಜಾಸ್ತಿ ಯೂಸ್ ಮಾಡ್ಕೋಬೋದು ಈ ಒಂದು ಜಾಗನ. ವರ್ಕಿಂಗ್ ಆಫೀಸ್ ಆಗಿರಲಿ ಅಥವಾ ಏನು ಗೆಸ್ಟ್ ರೂಮ್ ಆಗಿರಲಿ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಮಕ್ಕಳಿಗೆ ನಿಮಗೂ ಸಹ ಅಷ್ಟೇ. ಸೊ ಅಲ್ಲಿಂದ ಮತ್ತೆ ನಾವು ಸ್ಟೆಪ್ಸ್ ತೊಗೊಂಡ್ವಿ ಅಂತಂದರೆ ಇನ್ನೊಂದು ರೂಮ್ ಕಾಣ್ತಾ ಇದೆ ನಮಗಿಲ್ಲಿ. ಆಲ್ಮೋಸ್ಟ್ ನಿಮಗೆ ಎಲ್ಲದಕ್ಕೂ ಸಹ ಅಷ್ಟೇ ಅಟ್ಯಾಚ್ ಬಾತ್ರೂಮ್ನ ಕೊಟ್ಟಿರುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಇದೆ ಅಂತಂದಾಗ ನಿಮಗೆ ಅಪ್ಪ ಅಮ್ಮ ಆಗಲಿ ಮಕ್ಕಳಾಗಲಿ ಪ್ರಾಬ್ಲಮ್ ಆಗಲ್ಲ. ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಇಲ್ಲೂ ಒಂದು ರೂಮ್ ಇದೆ, ಇದಕ್ಕೂ ಸಹ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಅಂತ ಏನು ಹೇಳ್ತೀವಿ ಆ ಥರ. ಎರಡು ನಿಮಗೆ ಮಾಸ್ಟರ್ ಬೆಡ್ರೂಮು ಆ್ಯಂಡ್ ಇನ್ನೊಂದು ವರ್ಕಿಂಗ್ ಆಫೀಸ್ ಥರ, ಜೊತೆಗೆ ಇನ್ನೊಂದು ನಿಮ್ಮ ಪೇರೆಂಟ್ಸ್ ಅಥವಾ ಮಕ್ಕಳಿಗೋಸ್ಕರ ಅಂತಲೇ ರೂಮ್ ಮಾಡಿದ್ರೆ ಟೋಟಲ್ ಆಗಿ 4 ರೂಮ್ಗಳು ಬಂದಿದೆ ಇಲ್ಲಿ. ಆ್ಯಂಡ್ ಮತ್ತೆ ನಾನು ಆಗಲೇ ಹೇಳುವ ಕಬೋರ್ಡ್ ಫೆಸಿಲಿಟಿ ಇದೆ, ಜೊತೆಗೆ ಮತ್ತೆ ಅಟ್ಯಾಚ್ ಬಾತ್ರೂಮ್ ಸಹ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಟೆರೆಸ್ಗೆ. ಸೊ ಟೆರೆಸ್ ಎಲ್ಲಿ ಪ್ರೊವೈಡ್ ಮಾಡಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಈ ಗಾಳಿ ಬೆಳಕು ಯಾಕೆ ಇಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ, ಒಂದು ನಿಮಗೆ ಸೈಡಿಂದ ಇಷ್ಟು ದೊಡ್ಡದಾಗಿ ವಿಂಡೋ ಬಿಟ್ಟಿರೋ ಕಾರಣ ನೀವು ಟೆರೆಸ್ನಲ್ಲಿ ಏನು ಈ ಥರ ಚಿಕ್ಕದಾಗಿ ಮೇಲ್ಗಡೆನೆ ಕೈ ತೋಟ ಏನಂತ ಹೇಳ್ತೀವಿ, ಆ ಕೈ ತೋಟನೂ ಮಾಡ್ಕೋಬೋದು. ಸೊ ಬನ್ನಿ ಟೆರೆಸ್ ತೋರಿಸ್ತೀನಿ. ಸೊ ಇವಾಗ ನಾವು ಎಂಟರ್ ಆಗ್ತಾ ಇರೋದು ಮೇಲ್ಗಡೆ ಇರುವಂತಹ ಒಂದು ಟೆರೆಸ್ಗೆ. ಇಲ್ಲಿ ತುಂಬ ಚೆನ್ನಾಗಿ ಅವರು ಕೈ ತೋಟ ಮಾಡ್ಕೊಂಡಿದ್ದಾರೆ. ನೀವು ಇಷ್ಟೇ ತುಂಬ ಫ್ಲವರ್ಸ್ ಆಗಿರಲಿ ಅಥವಾ ನಿಮ್ಗೆ ಬೇಕಾಗಿರೋ ವೆಜಿಟೇಬಲ್ಸ್ ಆಗಿರಲಿ ಇಲ್ಲೇ ನೀವು ಬೆಳೆಸ್ಕೋಬಹುದು. ಹಾಗೆ ಅವರು ಎಷ್ಟೊಂದು ಇಲ್ಲಿ ಫ್ರೂಟ್ಸ್ ಬೆಳೆಸ್ಕೊಂಡಿದ್ದಾರೆ. ಇಷ್ಟು ಜಾಗದಲ್ಲಿ ಫ್ರೂಟ್ಸು, ಫ್ಲವರ್ಸು ಆ್ಯಂಡ್ ಬೇಕಾಗಿರುವಂಥ ವೆಜಿಟೇಬಲ್ಸ್ ಅವರೇ ಬೆಳೆಸ್ಕೊಂಡಿದ್ದಾರೆ. ನೀವು ಈ ಮನೆ ತೊಗೊಂಡ್ರೆ ಇದೇ ರೀತಿಯ ಒಂದು ಕೈ ತೋಟನ ಮಾಡಿಕೊಂಡು ನಿಮ್ಮ ಮನೆಗೆ ಬೇಕಾಗುವಂಥ ಎಲ್ಲ ವೆಜಿಟೇಬಲ್ಸ್ ಆಗಲಿ ಫ್ಲವರ್ಸ್ ಆಗಲಿ ನೀವೇ ಗ್ರೋ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವರು ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದಾರೆ, ಬೇರೆ ಬೇರೆ ರೀತಿಯ ಹೂಗಳನ್ನ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಅಲ್ಲೂ ಅಷ್ಟೇ ಬದನೆಕಾಯಿ ಹಾಕಿದ್ದಾರೆ ಆ್ಯಂಡ್ ಫ್ಲವರ್ಸ್ ಹಾಕಿದ್ದಾರೆ. ಯಾಕಂದರೆ ಇಲ್ಲಿ ಒಂದು ಥಿಂಗ್ ಏನಪ್ಪ ಅಂತಂದರೆ ಗಾಳಿ ಬೆಳಕು ಚೆನ್ನಾಗಿ ಬರೋದ್ರಿಂದ, ಬಿಸಿಲು ಚೆನ್ನಾಗಿ ಬರೋದ್ರಿಂದ ನೀವು ಯಾವುದೇ ಗಿಡ ಹಾಕಿದ್ರು ತುಂಬ ಚೆನ್ನಾಗಿ ಬೇಗ ಬೆಳೆಯುತ್ತೆ. ಆ್ಯಂಡ್ ಅಷ್ಟೇ ನಿಮಗೆ ವಾತಾವರಣನೂ ಅಷ್ಟೇ ತುಂಬ ಕಾಮಾಗಿರುತ್ತೆ ಗಿಡಗಳು ಅಥವಾ ಇನ್ನು ಸಸಿಗಳು ನಮ್ಮ ಸುತ್ತಮುತ್ತಲೂ ಇದ್ದಾಗ. ಸೊ ಮೇಲ್ಗಡೆ ಈ ಒಂದು ಟೆರೆಸ್ ಏರಿಯಾನ ನೀವು ಈ ರೀತಿ ಬಳಸ್ಕೋಬಹುದು. ಸೊ ಯೋಚನೆ ಮಾಡಿ ಒಂದು ಸರ್ತಿ. ಆ್ಯಂಡ್ ಈ ಕಡೆ ನಿಮಗೆ ಲಾಂಡ್ರಿ ಏರಿಯಾ ಇದೆ, ಅಂದರೆ ವಾಷಿಂಗ್ ಮಷಿನ್ಸ್ ಇಲ್ಲಿ ವಾಷಿಂಗ್ ಮಷಿನ್ ಇಟ್ಕೋಬೋದು. ಅಥವಾ ಬೇಡ ಅಂದಿರೋ ಕೆಲವೊಂದಿಷ್ಟು ಸಿಂಕ್ಸ್ ಇರುತ್ತೆ, ಅದನ್ನು ಕಟ್ಬಿಟ್ಟು ಆ ಕಡೆನೂ ಇಟ್ಕೋಬೋದು, ಸ್ಟೋರೇಜ್ ರೂಮ್ ಥರ. ಇಲ್ಲೂ ಎಷ್ಟೊಂದು ಗಿಡಗಳನ್ನ ಹಾಕೋಬೋದು ನೀವು. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ ತುಂಬ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಿದರೆ ನೀವೊಂದು ಇಲ್ಲಿ ವಿಲ್ಲಾ ಪರ್ಚೇಸ್ ಮಾಡೋದ್ರಿಂದ ಏನೆಲ್ಲ ಫೆಸಿಲಿಟೀಸ್ ಆಗುತ್ತೆ ಅಂತ. ನಾನು ಆಗಲೇ ಹೇಳಿರೋ ಪ್ರಕಾರ ಒಂದು ಪಾರ್ಕ್ ಇದೆ ಅಂತ ಹೇಳಿದೆ. ನೀವು ಈವ್ನಿಂಗು ಇಲ್ಲ ಮಾರ್ನಿಂಗು ಅಂದರೆ ಸನ್ಸೆಟ್ ಆರ್ ಸನ್ರೈಸ್ ಟೈಮಲ್ಲಿ ಬಂದುಬಿಟ್ಟು ಇಲ್ಲಿ ವಾಯು ವಿಹಾರ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಬೋದು ಕೂತ್ಕೊಂಡು. ತುಂಬ ಕಾಮಾಗಿರುವಂಥ ಜಾಗದಲ್ಲಿ ಮೆಡಿಟೇಷನ್ ಮಾಡಿದ್ರೆ ಬೇಗ ಮನಸ್ಸು ಶಾಂತಿಯಾಗಿರುತ್ತೆ ಅಂತ ದೊಡ್ಡವ್ರು ಹೇಳಿದ್ದನ್ನು ಕೇಳಿದ್ದೀನಿ. ಐ ಹೋಪ್ ಇಲ್ಲಿ ಬಂದಮೇಲೆ ನಂಗೆ ಹಾಗೆ ಅನ್ನಿಸ್ತು. ತುಂಬ ಚೆನ್ನಾಗಿದೆ ಇಲ್ಲಿ ಕೂತ್ಕೊಂಡು. ಆ್ಯಂಡ್ ತುಂಬ ಚೇರ್ಸ್ ಪ್ರೊವೈಡ್ ಮಾಡಿದ್ದಾರೆ. ನೀವು ಒಬ್ಬರು ಇಬ್ಬರು ಬರ್ಬೋದು ಅಂತೇನಿಲ್ಲ, ಬಂದುಬಿಟ್ಟು ಇಲ್ಲಿ ನಿಮ್ಮ ಒಂದು ಕ್ವಾಲಿಟಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಅದಲ್ಲದೆ ನಾನು ಆಗಲೇ ಹೇಳಿರೋ ಪ್ರಕಾರ ಪಾರ್ಟಿ ಹಾಲ್ ಇದೆ, ಕಮ್ಯುನಿಟಿದು, ಆಮೇಲೆ ಜಿಮ್ ಇದೆ ಅಂತೆಲ್ಲ ಹೇಳಿದೆ. ಸೊ ಬನ್ನಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ನಾನು ಆಗಲೇ ಹೇಳಿದ್ನಲ್ವಾ ತುಂಬ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ರೆ ಅಂತ. ಅದರಲ್ಲಿ ಒಂದು ಪಾರ್ಕೆ ಆಯಿತು, ಇನ್ನೊಂದು ಇಂಡೋರ್ ಆ್ಯಕ್ಟಿವಿಟೀಸ್ಗಂತಲೇ ಜಾಗಗಳನ್ನ ಬಿಟ್ಟಿದ್ದಾರೆ. ತುಂಬ ವೈಲ್ಡ್ ಜಾಗ ಇದೆ, ತುಂಬ ಅಗಲವಾಗಿದೆ. ಸೊ ಇಲ್ಲಿ ನೋಡ್ಬೋದು ಟೇಬಲ್ ಟೆನ್ನಿಸ್ಗೆ ಅಂತ ಜಾಗ ಇದೆ. ನಿಮ್ಮ ಒಂದು ಫ್ರೆಂಡ್ಸ್ ಆಗಿರಲಿ ಅಥವಾ ಫ್ಯಾಮಿಲಿ ಆಗಿರಲಿ ಅಥವಾ ನಿಮ್ಮ ಮಕ್ಕಳ ಜೊತೆ ಆಗಿರಲಿ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದರೆ, ವೀಕೆಂಡ್ಸ್ ಬಂದಾಗ ಬೇರೆ ಕೆಲಸ ಇಲ್ಲ ಅಂತ ಅಂದಾಗ ಇಲ್ಲಿ ಬಂದುಬಿಟ್ಟು ಆಟ ಆಡೋ ಮೂಲಕ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಯಾಕೆ ಅಂದರೆ ಮನಸ್ಸು ಹಾಗೂ ಬುದ್ಧಿ ಎರಡೂ ಕಾಮಾಗಿರಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ನೀವು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಚಿಲ್ ಮಾಡ್ಬೋದು. ಬೇರೆ ಬೇರೆ ಇಂಡೋರ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನೆಲ್ಲ ನೀವು ಇಲ್ಲಿ ಮಾಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ನಾನು ಆಗಲೇ ಹೇಳಿದ್ನಲ್ವ, ತುಂಬ ಆ್ಯಕ್ಟಿವ್ ಆಗಿರಲಿ ಅಂತಂದರೆ ಜೀವನದಲ್ಲಿ ಸ್ವಲ್ಪ ಸ್ಪೋರ್ಟಿನೆಸ್ ಇರಬೇಕು. ಜೀವನ ಛಲಗಳನ್ನ ಬೆಳೆಸ್ಕೋಬೇಕು, ಛಲ ಬರಬೇಕು ಅಂದರೆ ಆಟನ ಆಡಬೇಕು. ಹಾಗೆ ಕೆಳಗೆ ಏನು ಇಂಡೋರ್ ಗೇಮ್ಸ್ಗೆ ಅಂತ ಜಾಗಗಳಿತ್ತು, ಅದನ್ನು ಬಿಟ್ಟು ಸ್ವಲ್ಪ ಜಾಸ್ತಿ ಜಾಗ ಬೇಕಾಗಿರೋದು ಶಟಲ್ ಮತ್ತು ಬ್ಯಾಡ್ಮಿಂಟನ್ಗೆ. ಹಾಗಾಗಿ ಇಲ್ಲೇ ಶಟಲ್ ಆಡೋಕ್ಕೆ ಅಂತ ಜಾಗವನ್ನು ಬಿಟ್ಟಿದ್ದಾರೆ. ಎಷ್ಟೊಂದು ಜನಕ್ಕೆ ಹಾಬಿ ಇರುತ್ತೆ ಶಟಲ್ ಆಡೋದು. ಸೊ ಬಂದುಬಿಟ್ಟು ಇಲ್ಲೂ ನೀವು ಶಟಲ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ಏನಂತ ತೋರಿಸ್ತೀನಿ. ಜೀವನದಲ್ಲಿ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಹೇಳಿ, ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಥರ ಆಹಾರ ತಿಂದ್ಬಿಟ್ರೆ ಬದುಕೋದೇ ಕಷ್ಟ. ಸೊ ಆರೋಗ್ಯವಾಗಿರಬೇಕು ಅಂದರೆ ನಮ್ಮ ದೈಹಿಕ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಬಂದುಬಿಟ್ಟು ಬೆಳಿಗ್ಗೆ ಎಕ್ಸಸೈಸ್ನ ಮಾಡ್ಬೋದು. ಸೊ ಅದಕ್ಕೆ ಅಂತಲೂ ಇಷ್ಟು ದೊಡ್ಡ ಜಾಗವನ್ನು ಬಿಟ್ಟಿದ್ದಾರೆ, ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ಬಂದುಬಿಟ್ಟು ಬೆಳಿಗ್ಗೆ ಎಕ್ಸಸೈಸ್ನೂ ಮಾಡ್ಕೋಬೋದು. ಆ್ಯಂಡ್ ಜೊತೆಗೆ ಮಕ್ಕಳಿಗೆ ಪ್ಲೇ ಗ್ರೌಂಡು ಇದೆ. ಪ್ಲೇ ಏರಿಯಾ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ.
ಇತ್ತೀಚಿನ ದಿನಮಾನಗಳಲ್ಲಿ ಪೇರೆಂಟ್ಸ್ಗಳು ಅವ್ರ ಮಕ್ಕಳಿಗೆ ಟೈಮ್ ಕೊಡ್ತಾನೆ ಇಲ್ಲ ಅಂತ ಮಕ್ಕಳೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಆದರೆ ನನಗೆ ಈ ಪ್ಲೇ ಗ್ರೌಂಡ್ ನೋಡ್ತಾ ಇದ್ರೆ ನಾನೇ ಕೂತ್ಕೊಂಡು ಒಂದು ಸೆಕೆಂಡ್ ಮಗುವಾಗಿ ಆಟ ಆಡಬೇಕು ಅಂತ ಅನಿಸ್ತದೆ. ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಮಾಡಿದ್ದಾರೆ ಈ ಒಂದು ಪ್ಲೇ ಗ್ರೌಂಡ್ನ, ಪ್ಲೇ ಏರಿಯಾ ಏನಿದೆ. ಸೊ ನೀವು ಈವ್ನಿಂಗ್ ಬಂದ ತಕ್ಷಣ ನಿಮ್ಮ ಮಕ್ಕಳ ಜೊತೆಗೆ ಒಂದು ಕ್ವಾಲಿಟಿ ಟೈಮ್ನ ಆಟ ಆಡ್ಕೊಂಡು ಅಥವಾ ಅವ್ರಿಗೆ ಆಟ ಆಡಿಸ್ತಾ ಆ್ಯಂಡ್ ಅವ್ರನ್ನೂ ಆ್ಯಕ್ಟಿವ್ ಇರ್ತಾ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನೀವೇನಾದರೂ ತುಂಬ ಸ್ಪೋರ್ಟ್ಸ್ನ ಇಷ್ಟಪಡ್ತಿದ್ರೆ ಈ ಜಾಗನ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕೆಂದರೆ ಆಗಲೇ ಇಂಡೋರ್ ಗೇಮ್ಸ್ಗೆ ಅಂತ ಅಷ್ಟು ಜಾಗ ಬಿಟ್ಟಿದ್ದನ್ನು ನೋಡಿದ್ರಿ. ಆ್ಯಂಡ್ ಜೊತೆಗೆ ಈಗ ಔಟ್ಡೋರ್ ಗೇಮ್ಸ್ಗಂತ ಈ ಬಾಸ್ಕೆಟ್ಬಾಲ್ ಕೋರ್ಟ್ನು ಸಹ ಮಾಡಿದ್ದಾರೆ ವಿತ್ ತುಂಬ ಚೆನ್ನಾಗಿ. ಆ್ಯಂಡ್ ಆ ಕಡೆ ಸಹ ಕ್ರಿಕೆಟ್ಗೂ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಇಂಡೋರ್ ಆ್ಯಂಡ್ ಔಟ್ಡೋರ್ ಎರಡೂ ಆ್ಯಕ್ಟಿವಿಟೀಸ್ನ ಇಲ್ಲಿ ಮಾಡ್ಕೋಬೋದು. ಅದು ತುಂಬ ಇಷ್ಟಪಟ್ಟು. ಸೊ ಬನ್ನಿ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಇರಬೇಕಾದ್ರೆ ಆ್ಯಂಡ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಟ್ಟಿರಬೇಕಾದ್ರೆ, ಫೆಸಿಲಿಟೀಸ್ ಪ್ರೊವೈಡ್ ಮಾಡಿರಬೇಕಾದ್ರೆ ಈ ಪ್ರಾಪರ್ಟಿನ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಆ್ಯಂಡ್ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿ ನಿಮ್ಮ ಒಂದು ಪ್ರಾಪರ್ಟಿ ಅಂದರೆ ಈ ಒಂದು ವಿಲ್ಲಾ ಪ್ರಾಪರ್ಟಿ ಏನಿದೆ ಅದನ್ನು ನಿಮ್ದಾಗಿಸ್ಕೋಬೋದು. ಸೊ ಬನ್ನಿ. ಸೊ ನೋಡಲ್ಲ ಈ ಒಂದು ವಿಲ್ಲಾ ಎಷ್ಟು ಲಕ್ಸುರಿ ಆಗಿತ್ತು ಅಂತ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಜೊತೆಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ 3 BHK ಪ್ಲಸ್ ಒಂದು ನಿಮ್ಗೆ ಹೋಮ್ ಥಿಯೇಟರ್ ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಕಿಚನ್ ಅಂತೂ ಕೇಳೋದೇ ಬೇಡ, ಅಷ್ಟು ವೈಡ್ ಆಗಿದೆ ಅಂಡ್ ಅಷ್ಟು ಸ್ಪೇಷಿಯಸ್ ಆಗಿದೆ. ಜೊತೆಗೆ ಓಪನ್ ಕಿಚನ್ ಇರುವಂತದ್ದು ಅಂಡ್ ಡೈನಿಂಗ್ ಹಾಲ್ ಸಹ ಕೊಟ್ಟಿದ್ದಾರೆ. ನೀವು ಅಲ್ಲೇ ಕುತ್ಕೊಂಡು ಚಿಲ್ ಮಾಡ್ತಾ ಮಾತಾಡ್ಲೂಬಹುದು. ಅಂಡ್ ಪಾರ್ಕಿಂಗ್ ಏರಿಯಾ, ನಾನು ಆಗ್ಲೇ ಪಾರ್ಕಿಂಗ್ ಏರಿಯಾ ಬಗ್ಗೆ ಹೇಳೋದ್ ಮರ್ತ್ಬಿಟ್ಟೆ, ಬಟ್ ಪಾರ್ಕಿಂಗ್ ಏರಿಯಾನು ಕೊಟ್ಟಿದ್ದಾರೆ. ನೀವು ಒಂದು ಕಾರು, ಒಂದು ಟೂ ವೀಲರ್ಸ್, ಒಂದು 2 ಬೈಕ್ಸ್ ಸಹ ನೀವು ಪಾರ್ಕ್ ಮಾಡ್ಕೋಬಹುದು. ಅಂಡ್ ಫೈನಲಿ ಪ್ರೈಸ್ ಬಗ್ಗೆ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂದ್ರೆ ಇನ್ನೊಂದ್ಸಲ ಕ್ಲಿಯರ್ ಮಾಡ್ತೀನಿ. ಪ್ರೈಸ್ ಬಂದ್ಬಿಟ್ಟು 2.25 crore ಅಂಡ್ ಜೊತೆಗೆ 30-50 ಡೈಮೆನ್ಷನ್ ಸೈಟ್ ಅಲ್ಲಿ ಕಟ್ಟಿರುವಂತಹ ವಿಲ್ಲಾ ಇದು. ಅಂಡ್ ಲೊಕೇಶನ್ ನಾನು ಆಗ್ಲೇ ಹೇಳಿದೆ, ಬಟ್ ಮರ್ತಿದ್ರೆ ಇನ್ನೊಂದ್ಸಲ ಲೊಕೇಶನ್ ಹೇಳ್ತೀನಿ. ಇದು ಅರ್ಬನ್ ವುಡ್ ಸರ್ಜಾಪುರ ನಿಯರ್ BMTC ಬಸ್ ಸ್ಟ್ಯಾಂಡ್. ಅಂಡ್ ಸ್ಕೂಲ್ಗೆ ಯೋಚನೆ ಮಾಡೋ ಹಾಗಿಲ್ಲ, ಸ್ಕೂಲ್ಸ್ ನಿಯರ್ ಇದೆ ಅಂಡ್ ಹಾಸ್ಪಿಟಲ್ಸ್ ನಿಯರ್ ಇದೆ. ಅಂಡ್ ಎಜುಕೇಶನ್ ಬಗ್ಗೆ ಯೋಚನೆ ಮಾಡಕ್ ಹೋಗ್ಲೇಬೇಡಿ. ಎಜುಕೇಶನ್ ಆಗ್ಲಿ, ಹೆಲ್ತ್ ಆಗಿರ್ಲಿ ಅಂಡ್ ಶಾಪಿಂಗ್ ಆಗಿರ್ಲಿ, ಅಜಿಂ ಪ್ರೇಮ್ಜಿ ಏನ್ ಯೂನಿವರ್ಸಿಟಿ ಇದೆ ಅದು ಸಹ ನಿಮ್ಗೆ ಜಸ್ಟ್ ಇಂದ ಒಂದು 10 minutes ಅಷ್ಟೇ. ಅಂಡ್ DPS ಇಸ್ಟ್ ಕಾಲೇಜ್ ಇದೆ, ಅದು ನಿಮ್ಗೆ ಜಸ್ಟ್ ಇಂದ 15 minutes ಅಷ್ಟೇ. ಅಂಡ್ ಹಾಸ್ಪಿಟಲ್ ಇದ್ದು ಅಷ್ಟೇ, ನಾರಾಯಣ ಹೃದಯಾಲಯ ಇದೆ, ತುಂಬಾ ಹಾಸ್ಪಿಟಲ್ಸ್ ಇದೆ. ಇಲ್ಲಿ 1-2 ಲಿಸ್ಟ್ ಮಾಡ್ತಾ ಹೋದ್ರೆ ತುಂಬಾನೇ ಇದೆ. ಅಂಡ್ ಶಾಪಿಂಗ್ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಶಾಪಿಂಗು ಅಷ್ಟೇ. ಒಂದು ನಿಮ್ಗೆ ಫೋರಮ್ ಅಲ್ಲೇ, ಜೊತೆಗೆ ಡಿಮಾರ್ಟ್ ಇದೆ ಅಂಡ್ ಏನು ಬಾಂಬೆ ಮಾರ್ಕೆಟ್ ಇದೆ, ಅದು ಅಷ್ಟೇ ನಿಮ್ಗೆ ತುಂಬಾ ನಿಯರ್ ಆಗುವಂತದ್ದು. 10-15 minutes ಅಷ್ಟೇ ಜರ್ನಿ ಇಲ್ಲಿಂದ. ಹಾಸ್ಪಿಟಲ್ಸ್ ಕ್ಲಿಯರ್ ಆಯ್ತು ಅಂಡ್ ಸ್ಕೂಲ್ಸ್ ಕ್ಲಿಯರ್ ಆಯ್ತು, ಜನ ಶಾಪಿಂಗ್ ಕ್ಲಿಯರ್ ಆಯ್ತು. ಅಂಡ್ ಜೊತೆಗೆ ಸೆಕ್ಯೂರಿಟಿ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನೀವು ಎಂಟ್ರಿ ಆಗ್ತಾ ಇದ್ದಾಗೆ ನಿಮ್ಮ ಮೊಬೈಲ್ ನಂಬರ್ ನ ತಗೊಂಡು ನೀವು ಫೋಟೋ ತಗೊಂಡು ಒಳಗಡೆ ಬಿಡ್ತಾರೆ. ಯಾರಾದ್ರೂ ಗೆಸ್ಟ್ ನ ಬಿಡೋ ಹಾಗಿದ್ರೆ 24 hours ನಿಮ್ಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಮನೇಲಿ ವಯಸ್ಸಾದವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಲೇಬೇಡಿ. ಅಂಡ್ ತುಂಬಾ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ರೆ ಅದನ್ನ ನೀವು ನೋಡಿರ್ತೀರ ಅಂತ ಅನ್ಕೊಳ್ತೀನಿ. ಅದೇ ಜಿಮ್ ಆಗಿರ್ಲಿ, ಪ್ಲೇ ಗ್ರೌಂಡ್ ಆಗಿರ್ಲಿ, ಅಥವಾ ಪಾರ್ಕ್ ಆಗಿರ್ಲಿ, ಜೊತೆಗೆ ಇಂಡೋರ್ ಆಕ್ಟಿವಿಟೀಸ್ ಆಗಿರ್ಲಿ, ಔಟ್ಡೋರ್ ಆಕ್ಟಿವಿಟೀಸ್ ಆಗಿರ್ಲಿ, ಇಷ್ಟೆಲ್ಲ ಪ್ರೊವೈಡ್ ಮಾಡಿರ್ಬೇಕಾದ್ರೆ ಈ ಒಂದು ಯೂಸರ್ಸ್ ನ ನೀವು ಯುಟಿಲೈಸ್ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ವಿಡಿಯೋನ